ಹೋಗೋ ರೋಡಿಗೆ ಸೈಡಿಗೆ ಗಾಡಿ ನಿಂದ್ರಿಸಿ ಬಾರೆಹಣ್ಣು ಕಡಿಲತ್ತೀವಿ ನೋಡ್ರಿ ನಮ್ಮ ಹಸ್ಬೆಂಡ್ ಇಬ್ರು ಸೇರಿ ಮುಂಜಾನೆ ತಂಡ್ಯಾಗ ಕೊಂದಿ ಹೋಗಿಲತ್ತೀವಿ ನೋಡ್ರಿ. ಅಮಾಸಿ ಹುಣ್ಣಿ ಬರೋದು ಹೆಂಗಾರ ಇಡ್ಲಿ ಕೊಂದಿ ಹೋಗಿಲಿಕ್ಕೆ ಸಾಕತ್ತದ. ಜೈ ಶ್ರೀರಾಮ್. ಎಲ್ಲರಿಗೆ ನಮಸ್ಕಾರ. ಇವತ್ತು ಅಮಾಸಿ ದಿವಸದಿಂದ ನಾನು ನಮ್ಮ ಮನೆಯವ್ರು ಇಬ್ರು ಸೇರಿಸಿ ದೇವ್ರಿಗೆ ಹೋಗ್ಲತ್ತೀವಿ ನೋಡ್ರಿ. ದಿನ ಆಗಿತ್ತು ಹೋಗಿದ್ದಿಲ್ಲ, ಅರ್ಧ ಬೇರೆ ಇವತ್ತು ಅಮಾಸಿ ಇತ್ತಂತೇಳಿ ಹೋಗ್ಬೇಕಂತ ಇಬ್ರು ರೆಡಿ ಅದೇವಿ. ನಾಷ್ಟಾಗ ಇಷ್ಟ ಮಾಡಿಸ್ಕೊಂಡು ನಮ್ಮ ಗಾಡಿ 300 ರೂಪಾಯಿ ಮಾಲ್ ಹೊಡ್ಸ್ಕೊಂಡು ಸೀದಾ ಬಿಟ್ಟೇವ್ ನೋಡ್ರಿ ಕಲಬುರ್ಗಿಗೆ. ನಾವು ಇವಾಗ ಹೋಗ್ಲತ್ತಿದ್ದು ಎಲ್ಲಿಗಂತಂದ್ರೆ ಕಲಬುರ್ಗಿಯಿಂದ ಸ್ವಲ್ಪ ಹೊರಗಿರುವಂಥ ರಾಣೇಶ್ಪುರ ಅಂತ. ಆ್ಯಕ್ಚುಲಾಗಿ ಅದು ಇದ್ದಿದ್ದು ಮುಸ್ಲಿಂ ದೇವ್ರ ಗುಡಿ, ಬಟ್ ಅಲ್ಲೆಲ್ಲ ಹಿಂದೂಸು ಮುಸ್ಲಿಮ್ ಎಲ್ಲರೂ ಹೋಗ್ತಾರೆ ನೋಡ್ರಿ. ಅಲ್ಲಿ ಅಮಾಸಿ ದಿವಸಲಿಂದ ಭಾಳ ಜನ ಬಂದಿದ್ರಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಮ್ಯಾಗ ಹೋಗಿ ತೆಂಗಿನಕಾಯಿ ಅದು ಹೊಡ್ಕೊಂಬಂದ್ರು. ಅಲ್ಲಿ ಅದರಿಂದ ಒಂದು ಪ್ಲೇಸ್ ಅದ, ಅಲ್ಲಿ ಹೋಗಿ ನಮ್ಮ ಮನ್ಸಿನಾಗ ಏನರ ಒಂದು ಆಸೆ ಇಟ್ಕೊಂಡು ಕಾಯಿನ್ ಹಚ್ಚಿದೇವಪ್ಪ ಅಂದ್ರೆ ಅಲ್ಲಿ ಕುಂತಿತ್ತಂದ್ರೆ ಕರೆ ಆಗ್ತದಂತ ನಾನು ಹಚ್ಚಿದೆ. ನಂದು ಕುಂತಿತ್ತು, ಮುಗಿಸ್ಕೊಂಡು ಹೊಂಟೇವಿ. ಸ್ಪೆಷಲಿ ನಾ ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ ಇವತ್ತು ಎಳ್ಳಮಾಸಿ ದಿವಸದಿಂದ ಇಲ್ಲಿ ಆಜು ಬಾಜು ಊರದರೆಲ್ಲ ಊಟ ಕಟ್ಕೊಂಡು ಬಂದು ಊಟ ಮಾಡತ್ತೀವಿ. ಅದು ನಂಗೆ ಭಾಳ ಇಷ್ಟ ಆಯಿತು. ಅಲ್ಲಿ ಪಾಪಡ್ಗಳು ಸಿಗ್ಲತ್ತೀವು, ಹಾಗೆ ಪಾಪಡ್ ತೊಗೊಂಡೇವಿ. ರಿಟರ್ನ್ ಸೇಡಮ್ಗೆ ಹೋಗ್ಲತ್ತಿದ. ಅಮ್ಮ ಫೋನ್ ಮಾಡಿಗೇಸಿ ಹಬ್ಬದ ಅಡುಗೆ ಮಾಡೀನಿ ಬಂದು ಊಟ ಮಾಡ್ಕೊಂಡು ಹೋಗಂದ್ಲು. ನಾ ಏನು ಸೇಡಮ್ದಾಗ ಮಾಡಂಗಿಲ್ಲ, ಹಂಗಾಗಿ ಇವಾಗ ಮತ್ತೆ ಅಮ್ಮನ ಮನೆಗೆ ನಡೆದೆ ನೋಡ್ರಿ. ಹೋಗಿ ಕುಂತು ಸ್ವಲ್ಪ ಅದು ಇದು ಮಾತಾಡಿದೆ ನೋಡ್ರಿ. ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತೇಳಿ. ಎಳ್ಳಮಾಸಿ ಸ್ಪೆಷಲ್ ಊಟ ನೋಡ್ರಿ, ಹೋಳಿಗೆ ಕಡುಬ ಹಿಂಡಿ ಪಲ್ಯ ಅವು. ನಮ್ಮ ಮಮ್ಮಿ ಮನ್ಯಾಗ ಬ್ಯಾಕವ ನೋಡ್ರಿ. ನಮ್ಮ ತಂಗಿ ನೋಡ್ರಿ ಆ ಬಗ್ಗೆಗೆಲ್ಲ ಹ್ಯಾಂಗೆ ಮಾಡ್ಲತ್ತಾಳ. ಸಂಜಿಗೆ ಮತ್ತೆ ಸೇಡಮ್ ಕೊಂಡಿದ್ದ. ನಾನು ನೋಡಿದ್ರು ನಮ್ಮ ಮಮ್ಮಿ ಕೊಟ್ಟು ತೊಗರಿಕಾಯಿ ಅಲ್ಲೇ ಬಿಟ್ಟು ಬಂದಿದ್ದೆ. ಹಂಗಾಗಿ ಮತ್ತೆ ನಮ್ಮ ತಮ್ಮ ಬಂದ್ಗೇಸಿ ನಂಗೆ ತೊಗರಿಕಾಯಿ ಕೊಟ್ಟು ಹೋದ. ಮನೆಗೆ ಬಂದ್ಗೇಸಿ ಮತ್ತೆ ತೊಗರಿಕಾಯಿ ಅವೆಲ್ಲ ಕುದಿಸ್ಕೊಂಡು ತಿಂದೇವು ನೋಡ್ರಿ. ಎಲ್ಲರಿಗೆ ಗುಡ್ ನೈಟ್.